ನಮಸ್ಕಾರ ವೀಕ್ಷಕರೇ. ಧಾರವಾಡ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಜಕಿಯಾ ಮುಲ್ಲಾ ಹತ್ಯೆ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಹತ್ಯೆಗಳು ಭಾಳ ಈಸಿ ಆದಂಗೆ ಆಗ್ತದೆ. ಹೇಳ್ತಾರಲ್ಲ, ಕೋಳಿ ಕೊಯ್ಯೋದು ಅನ್ನೋ ರೀತಿಯಲ್ಲಿ. ಈಕೆ ಗಾಂಧಿ ಚೌಕದ ನಿವಾಸಿ, ಅಂದರೆ ಅಲ್ಲಿಂದ ಪ್ಯಾರಾಮೆಡಿಕಲ್ ಕೋರ್ಸನ್ನು ಮುಗಿಸಿ 19 ವರ್ಷದ ಬಾಲಕಿ. ಅಂದರೆ ನೌಕರಿಗೆ ನೌಕರಿಯನ್ನು ಹುಡುಕ್ತಾ ಇದ್ರು. ಮಂಗಳವಾರ ಅಂದರೆ ನಿನ್ನೆ ಸಾಯಂಕಾಲ ಲ್ಯಾಬಿಗೆ ಹೋಗಿ ಬರ್ತೀನಿ ಅಂತ ಹೋದಾಕಿ ಇಂದು ಮಾರ್ನಿಂಗ್ ಅಲ್ಲಿ ಓಂ ಮಠದಿಂದ ಮುಂದೆ ಹೋದರೆ ಅಲ್ಲಿ ವಿನಯ್ ಡೈರಿ ಹತ್ರ ಹೆಣವಾಗಿ ಬಿದ್ದಿದ್ದಾಳೆ. ಈಗ ತನಿಖೆ ನಡೀತಾ ಇದೆ. ಹೇಳೋ ಪ್ರಕಾರ ಹತ್ಯೆ ಆಗಿದ್ದು ಬೇರೆ ಕಡೆ, ಸಾಕ್ಷಿ ನಾಶ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಿ ತಂದು ಒಗೆದಿದ್ದಾರೆ ಆಕೆನ ಅಂತ ಹೇಳಿ ಪೋಸ್ಟ್ ಮಾರ್ಟಮಿಗೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಜೊತೆಗೆ ವಿದ್ಯಾಗಿರಿ ಪೊಲೀಸರು, ಗ್ರಾಮೀಣ ಪೊಲೀಸರು, ಅಂದರೆ ವ್ಯಾಪ್ತಿ ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಮುಖಂಡರು ಕೂಡ ಬಂದಿದ್ದಾರೆ, ಅವರೊಂದಿಷ್ಟು ಮಾತಾಡಿದ್ದಾರೆ. ಜೊತೆಗೆ ಈ ರೀತಿ ಹತ್ಯೆಗಳು ಕೊನೆ ಆಗಬೇಕು. ಯಾಕಂದರೆ ಇಲ್ಲಿ ವಿದ್ಯಾಕಾಶಿ ಅಂತ ಹೇಳೋದು ಬೇಂದ್ರೆ ಅಜ್ಜನ ನಾಡಿನಲ್ಲಿ ಇಂಥವಾಗ್ತಿರೋದು ದುರಂತ. ಈಗ ಎಲ್ಲ ಚಿತ್ರಣವನ್ನು ಗರುಡ ತೋರಿಸ್ತದೆ. ಏನಾರ ಸಾಕ್ಷಿ ಇರ್ತಾವ, ಮತ್ತೊಂದು ಇರ್ತಾವ, ನೀವೆಲ್ಲ ಲಾಕ್ ಮಾಡಿದ್ರೆ वाटेर दुआ नजीक ಅವನಗೋ ನजीक ಇವತ್ತು ನಮ್ಮ ಧಾರವಾಡ ಡಿಸ್ಟಿಕ್ ಧಾರವಾಡ ಗ್ರಾಮೀಣ ಕ್ಷೇತ್ರ ಇವತ್ತು ಆಗಲಾದ ಘಟನೆ ಆಗಿದೆ. ಇವತ್ತು ಧಾರವಾಡದಲ್ಲಿ ಇದು ಯಾವುದು ಘಟನೆ ಆಗಿಕ್ಕಿಲ್ಲ, ಇವತ್ತು ಆಗಿದೆ. ಯಾಕಂದರೆ ಇವತ್ತು ಒಂದು ಮಹಿಳಾ 4 ಗಂಟೆಗೆ ಸಂಜೆಗೆ ಮನೆಗೆ ಹೋದ ಹುಡುಗಿ ಅವ್ರಿಗೆ ಭಾಳ ಇದಾಗಿ ಒಂದು ಕೆಟ್ಟ ಘಟನೆ ಒಳಗೆ ಹೋಗಿ ಒಗ್ದಿದ್ದಾರೆ. ಅದು ಏನಂತ ಹೇಳಿ ತಿಳಿದಿಲ್ಲ. ಆದರೆ ಪೊಲೀಸರು ಏನು ಮಾಡಾಕತ್ತಾರೆ ಅಂತ ಇನ್ನೂ ಇನ್ಕ್ವೈರಿ ಮಾಡತ್ತಾರೆ. ಆದರೆ 24 hours ಒಳಗೆ ಅದು ಏನಾಗಿದೆ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕಂತ ನಾವು ಹೇಳ್ತೇವೆ. ಯಾಕಂದ್ರೆ ಆ ಹುಡುಗಿಗೆ ಭಾಳ ಇದಾಗಿದೆ, ಕ್ರಿಟಿಕಲ್ ಭಾಳ ಇದೆ. ಅಂದ್ರೆ ಆ ಹುಡುಗಿಗೆ ಒಬ್ಬನ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು 4-5 ಮಂದಿ ಕೂಡಿ ಮಾಡಿರಬೇಕು. ಆ ಹುಡುಗಿ ನೋಡಿದರೆ ಹಂಗೆ ಅನಿಸ್ತತಿ. ಅವ್ರ ಮನೆಯಾಗಿನ ಮಂದಿಗೆ ಹೋಗಿ ನೋಡಿದರೆ ಭಾಳ ಅಳತ್ತಿದ್ದಾರೆ. ಅದ್ರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳ್ತೇವೆ. ನಮ್ಮ ಶಾಸಕರಾದ ವಿನಯ್ ಅಣ್ಣ ಡೈರಿ ಬಾಜುಕ ಆಗಿದೆ. ಇದು ಇಂಥದ್ದು ಘಟನೆ ಆಗಾಕತ್ತೆ ಅಂದರೆ ನಮ್ಮ ಧಾರವಾಡನಾಗೆ ಇದಾಗೋದಿಲ್ಲ. ಇದಕ್ಕೆ ನ್ಯಾಯ ಕೊಡಿಸಂತ ಹೇಳಿ ನಾವು ಇದು ಮಾಡ್ತೀವಿ. ಯಾಕಂದ್ರೆ ಇದನ್ನು ಆಗಲಿಕ್ಕಂದ್ರೆ ನ್ಯಾಯ ಕೊಡಿಸ್ಲಿಕ್ಕಂದ್ರೆ ನಾಳೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಿದ್ದೆ. ನಿಮ್ಮ ಹೆಸರು? ಹೆಸರು ಗುಲಾಬ್ ರೆಹಮಾನ್ ಸಾಬ್ ಫ್ರಿಜಾದೆ. ಈಗ ಹುಡುಗಿನ ನೋಡಿದೇವಲ್ಲ ಸರ್, ಹುಡುಗಿಗೆ ನೋಡಿದ ನಂತರ ಆ ಹುಡುಗಿ ತೆಳ್ಳಗೆ ಆಕಿಗೆ ಏನು ಹಿಡಿದು ಜಗ್ಗಿ ಒಗ್ದಾರಲ್ಲ ಸರ, ಅದು ಸರ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ತಾವು ಅದಕ್ಕೆ ಬೆಲೆ ಬರ್ತನ ಇಲ್ಲ ಅನ್ನಗತ್ತಿಲ್ಲ. ನಿಮ್ಮ ಬಗ್ಗೆ ಯಾವುದೂ ಇದನ್ನಿಲ್ಲ. ನಾವು ಅನ್ನೋರೇನು ಈ ರೀತಿಯಾಗಿ ಈಗ ನಮ್ಮ ಹೆಣ್ಮಕ್ಳು ನಾವು ಕಳ್ಕೊತ ಹೊಂಟಿವಿ ಅಂದ್ರೆ ಆ ಮಕ್ಕಳನ್ನ ರಕ್ಷಣೆ ಕೊಡೋರು ಯಾರು? ಆ ರಕ್ಷಣೆ ಕೊಡುವಂಥ ಕೆಲಸನ ಈಗ ಇಲ್ಲಿದ್ದಂಥ ಹುಡುಗಿನ ಆ ಏರಿಯಾದಾಗ ಹೋಗಿ ಬಿದ್ದ ನಂತರ
ನೋಡ್ಬೇಕಾದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಅವ್ರು ಕರೆಕ್ಟಾಗಿ ಸ್ಪಂದನೆ ಮಾಡ್ತೀನಿ ಅನ್ನೋಂಥ ಕಥೆ ಐತೆ ಸರ್. ಇದು ಸ್ಪಂದನೆ ಬೇಡಂಗೆ ಅವ್ರು ಇಮಿಡಿಯೇಟ್ಲಾಗಿ ಅರೆಸ್ಟ್ ಮಾಡಲೇಬೇಕು. ಅವ್ರಿಗೆ ಅದನ್ನ ತನಿಖೆ ಆಗೇ ಆಗುತ್ತೆ. ಇಲ್ದೇ ಇದ್ರೆ ನಾವು ಈಗಿನ ಹೋಗಿ ಅದನ್ನ ಗಿರಾಕ್ ಅಂತ ಕೆಲಸ ಮಾಡಬೇಕು. ಈಗ ಅರೆಸ್ಟ್ ಯಾರಿಗೆ ಮಾಡ್ಬೇಕು ಅವರು? ಒಂದು ನಿಮಿಷ ರೀ, ಯಾರಿಗೆ ಮಾಡ್ಬೇಕು ಅರೆಸ್ಟ್? ಕೊಲೆ ಯಾರು ಮಾಡ್ಯಾರ ತೈಕಿಕತ್ ಮಾಡ್ಬೇಕು ಮಾಡ್ಬೇಕು ಸರ್. ಈಗ 2 ತಂಡ ಮಾಡಿನ ಅಂತ ಹೇಳ್ದ. ಅವ್ರಿಗೆ ಕ್ಲೂ ಹಿಡೋಲ್ಲ ಅವ್ರ. ಹ್ಞೂ ಸರ್. ಅವ್ರ ಫೋನ್ ನಂಬರ್ ನೋಡಿ ಎಲ್ಲ ನೋಡಿ ವಿಡಿಯೋ ಕ್ಯಾಮ್ರಾ ಎಲ್ಲೆಲ್ಲಿ ಅಲ್ಲಿ ನೋಡಿ ಮಾಡಾಕತ್ತ. ಈಗ ತೈಕಕ್ಕೆ ನೀವು ಮುತ್ತಿಗೆ ಹಾಕಿದ್ರೆ ಅವ್ರಿಗೆ ಕ್ರಿಮಿನಲ್ಸ್ ಯಾರಿದಾರೆ ಅವ್ರಿಗೆ ನಾವು ಟೈಮ್ ಕೊಡಿಸ್ದಂಗೆ ಆಗ್ತೈತಿ. ನೀವು ಒಂದಿಟ್ಟು 2 ದಿವ್ಸ ನೋಡ್ರಿ, ಆಗಲ್ಲ ಅಂದ್ರೆ ಮುದುಗಿ ನಾನು ಬರ್ತೇನೆ ನಿಮ್ಮ ಜೋಡಿ. ನೀವು ಈ ಕಾನೂನು ಈಗ ಒಂದು ಅವ್ರಿಗೆ ಟೈಮ್ ಕೊಡ್ಬೇಕಲ್ಲ. ಈಗ ತೈಕಿಕತ್ 8 ತಂಡ ಮಾಡಿ ನೀವು ಹುಡುಕಾಕತ್ತೀನಿ ಅಂತ ಹೇಳ್ದ. ಅವ್ರಿಗೆ ಏನಾರು ಕ್ಲೂ ಇರ್ಬೇಕಲ್ಲ ಅದ. ಈಗ ಅವ್ರು ಹೇಳೋಲ್ಲ ಎಕ್ದಮ್ ಹಿಂಗಾಗೈತಿ ರೀ ಹಂಗಾಗೈತೆ ಅಂತ ಹೇಳಿ ಅದು ಮಾಡಕತ್ತಾರ. ಅವ್ರು ಮಾಡಲಿಲ್ಲ ಅಂದ್ರೆ ಮುದುಗಿ ನಾವು ನೀವು ಕೂಡ ಹಾಕೋಣಂತ. ಈಗ ಯಾರ ಮಗಳು ಸತ್ತಿಲ್ಲಕ್ಕೆ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ಪ್ರಜಾ ಮಗಳು ಸತ್ತಾಳಕ್ಕೆ ಅಂದರೆ ಎಲ್ಲ ಸಾಮಾನ್ಯ ಕುಟುಂಬಸ್ಥರಿಗೆ ಚಿಂತೆ ಆಗೋದು ಇದು ಸಹಜ. ಈಗ ಚಿಂತೆ ಆಗೋತ್ನಾಗ ಏನಪ್ಪ ಅವ್ನು ಮಾಡ್ದವಂಗೆ ಹುಡುಕ್ಬೇಕಲ್ಲ. ಹುಡುಕಾಗಿ ಈಗ ಅವ್ರು 2 ತಂಡ ಮಾಡ್ಯಾರ. ಅವ್ರ ಕಡೆ ಕ್ಲೂ ಇರ್ಬೇಕದು, ಫೋನ್ ನಂಬರು ಅವು ಏನಾರ ಅಲ್ಲಿ ವಿಡಿಯೋ ಅಲ್ಲಿ ಇವು ಇರ್ತಾವಲ್ಲ ಈಗ ಕ್ಯಾಮ್ರಾ ಅವೆಲ್ಲ ತೈಕಿಕಾತ ಮಾಡಕತ್ತಾರ. ಅವ್ರಿಗೆ ಟೈಮ್ ಬೇಕಲ್ಲ. ಒಂದು ದಿನ ಇವತ್ತೊಂದು ದಿವ್ಸ ಹೋಗ್ಲಿ. ಇವತ್ತು ಯಾವಾರ ಇವತ್ತು ಬುಧವಾರ ಹೋಗ್ಲಿ. ನಾಳೆ ಸಂಜೆ ಮಠ ಆದಮೇಲೆ ಹಿಡಿಲಿಲ್ಲ ಅಂದ್ರೆ ವಿಚಾರ ಮಾಡಿ ಎಲ್ಲರೂ ಕೂಡ ಡಿಸಿಷನ್ ತೊಗೊಳೋಣ. ನಿಮ್ಮ ಮಗಳಂದ್ರೆ ಬೇರೆ ಅಲ್ಲ, ನಮ್ಮ ಮಗಳಂದ್ರೆ ಬೇರೆ ಅಲ್ಲ. ಸಮಾಜದಾಗ ಇದೆಲ್ಲ ತಡೆಗಟ್ಟಿದ್ರೆ ಮಾತ್ರ ಸಮಾಜ ಉಳಿತೈತಿ. ಇಲ್ಲಾಂದ್ರೆ ಇದು ಗುಂಡಾರಾಜ ಆಗ್ತೈತಿ. सरकारें आते जाते क्या, मगर ये समाज रहना चाहिए. समझे नहीं? समाज रहे तो ये वो हमें तहकीकात कर बोले ए उन्होंने तो एरोगेंट बोलता था नहीं हमें नहीं कर रहे जे क्या देख रहे जे बोलता था. अभी बोले उन्होंने 2 तंडा करे सर. वो आवाज़ भी आ रहा था उधर दूसरे के साथ क्या क्या की बात कर रहे थे. इसलिए बड़ा भी हुआ है, हादसा नहीं होने का हुआ है. सब्र से काम लेके हम ना क्या बुरी बच्ची तो वापस नहीं आती. हाँ, जो हादसा करने में शामिल है उनको भी सज़ा होना. एकले के हाथ से नहीं होता. वो ಕಿಡ್ನಾಪಿಂಗ್ ಹೋಗಿ ಹೆಂಗ ಹಿಚ್ಕೋಬೇಕಾದ್ರೆ ಒಬ್ಬ ಆಗುಲ್ಲ. ಅದು ಆಕಿಗೆ ಇದು ಮಾಡ್ಯಾರ. ಅದು ನಾವು ಆಕಿ ಕಲ್ತಿಲ್ಲ ಅಂತಂದ್ರೆ ಒಂದು ಎಮೋಷನ್ದಾಗ ಹೋಗಿರ್ಬೋದು. ಆಕಿ ಎಜುಕೇಟೆಡ್ ಲ್ಯಾಬ್ ಆಗಿತ್ತಲ್ಲ, ಲ್ಯಾಬ್ ಆಗಿತ್ತು. ಮತ್ತು ಅಂಥವ್ರಿದ್ದಾಗ ನಾವು ಮಾಡಲಿಲ್ಲ ಅಂದ್ರೆ ಒಂದು ಸ್ವಲ್ಪ ವಿಚಾರ ಮಾಡಿ ಮಾಡೋದು. ತಾವು ಹೇಳ್ತಾರೆ ಕರೆಕ್ಟ್, ನಾವೇನಿಲ್ಲ ಅಂತ ಇಲ್ಲ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಜಾಸ್ತಿ ಎಚ್ಚೆತ್ಕೊಳ್ಳೋದಿಲ್ಲ ಒಮ್ಮೆಗ್ಲೇನ. ಅದನ್ನ ಈಗ ನಾನು ಅನ್ಯಾಯ ಆಗೈತಿ ನಮ್ಮ ಮೈತ್ರಿ ಮಗಳ ನೋಡಿ ಇದಕ್ಕೆ ಅಂಥೇಳಿ ಇದೊಂದು ಭಾಳ ಗಂಭೀರ ದುಃಖದ ನಮ್ಗೆ ಇದಾಗೈತಿ. ನಾವು ಇಷ್ಟು ಜನ ಅದೇವಿ ಎಲ್ಲ ಅಂತಮರ ಹಾಕಿದ 100 ಜನ ಅಂತ ಅಲ್ಲಿ ಎಂಥ ಘಟನೆ ಮಾಡ್ಯಾರ ಅಂದ್ರೆ ಭಾಳ ನಮ್ಗೆ ಇದಾಗ್ಲಿಕ್ಕತ್ತೈತಿ, ಅಫ್ಸೋಸಾಗ್ಲಿಕ್ಕತ್ತೈತಿ. ಇದ್ರ ಬಗ್ಗೆ ನಮ್ಮ ಪೊಲೀಸವರು ಎಲ್ಲ ಕಮಿಷನರ್ಸ್ ಅವರು ಎಲ್ಲರೂ ಕೊಡ್ಕೊಂಡು ಅವ್ರಿಗೆ ಮನವಿ ಮಾಡ್ತೇನೆ. ಕಠಿಣ ಶಿಕ್ಷೆ ಆಗ್ಬೇಕು ಅವ್ನಿಗೆ. ಯಾರು ಮಾಡ್ಯಾರಲ್ಲ ಅವ್ನಿಗೆ ಹಂಗೆ ಬಿಡಬಾರ್ದು. ಈಗ ನಾವು ಕೇಳಕತ್ತೇವೆ ಪ್ರತಿ ದಿವಸ ಇದ್ದೇ ಇರ್ತೈತಿ. ಈಗ ನಮ್ಮ ಜೊತೆ ಆಗಿದೆ ಅಂತಂದರೆ ನಮ್ಗೆ ಸಹಿಸ್ಕೊಳಕ್ಕೆ ಆಗಬಾರ್ದು. ಆವಾಗಾದ್ರೂ ನಾವು ಇದು ಮಾಡಿದ್ವಿ ನೇಹಾ ಕೇಸ್ನಲ್ಲಿ ಎಲ್ಲರೂ ಕೂಡಿ ನಮ್ಮ ಸಮಾಜದವರು ಎಲ್ಲರೂ. ಹಿಂಗೆ ಆಗಬಾರ್ದು. ಅವ್ನಿಗೇನು ಮಾಡ್ಯಾರ ಶಿಕ್ಷೆ ಕೊಟ್ಟಾರ. ನಮ್ಗೀಗ ಶಿಕ್ಷೆ ಬೇಡ, ದಯವಿಟ್ಟು ಕೇಳ್ಕೊತೀವಿ, ಶಿಕ್ಷೆ ಬೇಡ. ಇದು ಎನ್ಕೌಂಟರ್ ಆಗ್ಬೇಕು ಅವ್ನು. ಯಾರು ಮಾಡ್ಯಾರಲ್ಲ ಎನ್ಕೌಂಟರ್ ಅದ ನಮ್ದು ಎಲ್ಲದ ಬೇಡಿಕೆ ಅದೇ ಎನ್ಕೌಂಟರ್ ಶೂಟ್. ನಮಗೆ ಅದ್ರ ಬಗ್ಗೆ ಇದನ್ನೇ ಇಲ್ಲ. ಹುಡುಗಿ ಹಂಗೆ ಇದ್ದೇ ಇಲ್ಲ ಪಾಪ. ಭಾಳ ಶೂಟ್ ಹಿಡ್ಗಿ ಅದು ಅಂತ ಎಲ್ಲ ಕೆಲ್ಸಕ್ಕೆ ಹೋಗಿಲ್ಲ ಏನಿಲ್ಲ. ಈಗ ಹೆಂಗಾಗೈತೆ ಅನ್ನೋದು ನಮಗೆ ಒಂದು ನಮೂನೆ ಶಾಕ್ ಆದಂಗೆ ಆಗೈತಿ. ಈಕಿ ಇಂಥ ಹುಡುಗಿ ಜೊತೆ ಇಂಥದ ಕೇಸ್ ಆಗೈತೆ ಅಂತಂದ್ರೆ ನಮ್ದು ಬರೀ ಒಂದೇ ಬೇಡಿಕೆ ಏನಂತಂದ್ರೆ ಶೂಟ್ ಆಗ್ಬೇಕು ಆ ಹುಡುಗ.
ಅಂದ್ರೆ ನಿನ್ನೆ ಎಷ್ಟು ಗಂಟೆಗೆ ಅವರು ಮನೆಯಿಂದ ಹೊರಟಿದ್ರು ಮೇಡಮ್? ಎಂದು ನಿಮ್ಗೆ ಕೇಳಿಕ್ಕೆ ಬರ್ತಿದ್ರೆ 4 ಗಂಟೆಗೇನೋ ಹೋಗ್ಯಾರ ಅಂತ. ಲ್ಯಾಬ್ ಏನೋ ಹಾಕಿದ್ದು ಮುಗ್ದಿತ್ತು. ಲ್ಯಾಬ್ ಟೆಕ್ನಿಷಿಯನ್ ನೌಕರಿ ಜಾಬ್ ಮಾಡ್ಲಿ ಸಲುವಾಗಿ ಏನೋ ಕಲ್ಲಾಗತ್ತಿಲ್ಲ, ಇನ್ನೂ ಸ್ಟೆಡ್ ನಡ್ಸಿದೆ. ಅದು ನೋಡಕ್ಕಂತ ಹೇಳಿ ಹೋಗ್ಯಾಳಂತೆ. ಹೋದಾಗ ಒಳ್ಳೆ ಬಂದೇ ಇಲ್ಲ. ಸಾಮಾನ್ಯವಾಗಿ ಎಷ್ಟು ಗಂಟೆಗೆ ಅವ್ರ ಮನೆ ಬರ್ತಿದ್ರು? ಅಂದ್ರೆ ರೆಗ್ಯುಲರ್ ಆಗಿ ಹೊರಗಡೆ ಹೋದವರು ಈಗ कॉलेज को जाती थी तो 4 बजे 5 बजे तक बच्चे घर में रहते हैं। शाम को कभी भी बाहर नहीं जाते बच्चे हमारे। ऐसा डाउट भी नहीं कि किसके ऊपर भी हमें संशय करे। हमें दूसरा के साथ भी हुआ तो माँ बेटी बहन के साथ मेरे बच्चे पूरे 100 बच्चे जाको बचा करते थे। आज हमारे साथ हुआ, देखो धोखे के साथ हुआ। उसके साथ क्या हुआ वो न्याय हमारे सामने होना। ऐसा काम भी दूर दूर सुनते थे हमें वार्ता में देखते, तो आज हमारे घर में हुआ। ऐसा काम भी नहीं होना। नहीं बच्चे क्या जॉब करती थी? जॉब नहीं, अभी है सो लैब टेक्नीशियन सीखी थी मगर अप्लाई कर रही थी उन्हें नौकरी के बारे में। तुम यहाँ जाने उससे का क्या कारण का तो तुम ना नौकरी दिला तो आओ, नौकरी है का तो फोन ली गई नाली तैयारी एंगेजमेंट है को बोल रहे थे। नहीं, बात फिक्स करके चुप बैठे थे। अभी क्या करने वाले नहीं थे। क्या उम्र थी उसकी? उसके 21-20 साल ना खत्म 21 से। तुम अगर आपको किसी के ऊपर शक ऐसा कुछ है? शक तो कुछ भी नहीं बाबा, खुद वो लड़की ऐसे जैसे कि तुमको कोई नहीं हो ना होने वाले नहीं, जैसे नहीं, दुश्मन ऐसे कुछ? ऐसा नहीं। ये हमारे लोग कैसे मालूम है, कभी भी कष्ट में भी जी को बताने के लोग हैं। हमें सुसाइड कर लेने से कुछ फायदा इस होता घटना के बारे में आपको कब मालूम पड़ गया? हमें मुझे तो सुबह 10:30 बजे मालूम हुआ कि सुसाइड कर ली। हमें सोचे हमारी बच्ची कौन सी सुसाइड करने वाली नहीं है, कहाँ भी जाकर जीने वाले हैं। हमने क्या जॉब करना क्या जरूरी नहीं है। हमने हमें रास्ते को भी क्या भी लगा को खाने के लोग हैं। आप मिसिंग कंप्लेंट कुछ किए थे? क्या भी निकल कर करे रात को उसका पापा करे थे, मुझे हमना नहीं समझे वो रात में जाकर करे वो तो ज्यादा होता, मगर क्या है बड़ा नहीं बनाना करके वो चुप रह गए। मेरे बेटे को मालूम नहीं था, किसी को मालूम नहीं था। हमें रहता शिवानंद नगर। क्या लड़की का नाम है? जकिया मुल्ला। अभी आप इस पुलिस डिपार्टमेंट से आप क्या चाहते हो? क्या चाहते क्या हैं डिमांड है आपका? डिमांड क्या करे, हमें जो जैसा बोलते हैं तुम्हें लड़कियों को बचाओ या वो बच्चों को पढ़ाओ कर बोलता है, तो कौन सा भी जात धर्म क्या भी नहीं, सब औरत की इज्जत होती है। या माँ भान बेटा समझने का जो जगत में रहता है, तो किसकी भी बहन बहनी है, किसी भी माँ माँ है। इसकी हमने सेफ्टी होना औरत को कहाँ भी जागो ना आ सकते। पर ऐसा भी नहीं कि जो हमारे बहुत सारे बच्चे ज़्यादा रहते हैं, गरीबी रहते हैं, गरीबी रेखे से निकले तो भी हमने कौन सी भी सहूलत घर बैठे नहीं है कि नहीं। देख रहे हैं ऊपर वाले बोलता है, न्यूज़ वाले भोगता है, जाते हैं, क्या भी नहीं हमने उसको। और जब बच्चों को पढ़ाने की बारी आई तो कुछ भी देखो उसके वास्ते बाप कष्ट निकालता, उसके बाद है सो लोन निकालता, उसे फेरने के वास्ते दूसरे तरफ जाता जॉब करने या काम के वास्ते जाता। तो हमारे बच्चे शाम तक आए तक माँ को तड़पते देखते रहती कि मेरी बेटी आई कि नहीं। तो ये डर माँ बाप के दिल में से निकल जाना। देखो माँ बाप जितना अपने बच्चे के बारे में जानते कोई भी नहीं जानता, चाहे फुप्पू हो दादी हो कौन भी है, तो माँ उसकी बेस्ट फ्रेंड रहती सो है कि नहीं। तो इसके लिए हमने सेफ्टी होना के ये कर्नाटक से इस शहर में है, देखो हुबली धारवाड़ क्या है एक ही शहर है, इसके अंदर कहते हैं मर्डर रेप क्या है आम हो गए। यहाँ तक 50 वर्ष के बच्चे और माँ के साथ ऐसा हो रहा है, तो बहुत शर्म की बात है। अभी आपको आखिरी सवाल और एक है, अगर पुलिस की कार्रवाई में कुछ ऊपर नीचे हो गया या देरी हो गया तो आगे आप क्या अब सोच रहे आगे ऊपर तक कान तक जाने का मौका मिलता जाने के लिए हम तैयार हैं। हमारे आगे बच्चों को नहीं छोड़ेंगे, जवान बच्चों को हमारे क्या 50-60 साल होने आए, अभी कितने दिन रहेंगे हमें बच्चों को सरकार है, उनके पाँव हमें तुम्हारे सामने से काटते हैं, पीछे से नहीं कराते। जैसे धोखे से करेंगे नहीं हम काम, बुला को फोन गिल कॉल गिल क्या कॉल गिल नहीं करेंगे हम, कॉल गिल नहीं करते हमें। CPI होंगे कौन होंगे सामने बता वैसा नहीं। हमारा जेल के अंदर मालूम है, सब जेल के अंदर भी क्या है ड्रिंक जाता, बिरयानी जाती, सब आए से रात करके कितना अच्छा बनता है वो नको हमना न्याय बताओ। सब बच्चों को सेफ करना, हिंदू हो या मुस्लिम हो कोई जाति करन दे। स्कूल में ऐसे स्कूल तो खोलो कल गर्ल्स के चरण दे। तुम्हें जाकर न्यूज़ वाले क्या करेंगे पाँव जाग बोल का ನ್ಯೂಸ್ करने ಯೂನುಸ್ ಮುಲ್ಲಾ ಅವರ ಮಗಳು ನಮ್ಮ ಅಂಜುಮನ್ ಸ್ಕೂಲ್ ಸ್ಟೂಡೆಂಟು PUC ಸೈನ್ಸ್ ಮುಗಿಸಿ ಇಲ್ಲ PUC ಸೈನ್ಸ್ ಮುಗಿಸಿ ಬೇರೆ ಕಡೆ ಮದಿನಾ ಒಳಗೆ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಪ್ಯಾರಾಮೆಡಿಕಲ್ ಕೋರ್ಸ್ ಮಾಡ್ತಿದ್ಲು. ಸಂಜೆಗೆ 4 ಗಂಟೆಗೆ ಲ್ಯಾಬ್ ಪ್ರಾಕ್ಟಿಕಲ್ ಏನಿದೆ ಅಂತ ಹೊರಗೆ ಹೋಗಿದ್ದು. ಆಮೇಲೆ ತಂದೆಗೆ ಒಂದು ಮೆಸೇಜ್ ಬಂತಂತು, ನಾ ಸುಸೈಡ್ ಮಾಡ್ಕೋತೇನೆ ಅಂತೇಳಿ. ಅದು ಬಹುಶಃ ಯಾರ ಮೊಬೈಲ್ ತೊಗೊಂಡು ಅವ್ರ ಕಳಿಸ್ದಂಗೆ ನಂಗೆ ಕಾಣಿಸ್ತೈತಿ.
ಮತ್ತು ಎಲ್ಲ ಎನ್ಕ್ವೈರಿ ಮಾಡಿದ್ಮೇಲೆ ಲೊಕೇಶನಲ್ಲಿ ಡೈರಿ ಹಿಂದು ಲೊಕೇಶನ್ ಬಂತು. ಅವ್ರು ಹೋಗಿ ನೋಡಿದಾಗ ಅದು ಎಲ್ಲೇ ಬೇರೆ ಕಡೆ ಮರ್ಡರ್ ಮಾಡಿ ಆ ಬಾಡಿ ತಂದು ಒಗ್ದಂಗೆ ಇದಿದೆ. ನಾವು SP ಅವ್ರಿಗೂ ಮತ್ತು CP ಅವರೆಲ್ಲ ಮಾತಾಡಿದ್ದೇನೆ. 2 ದಿವಸದೊಳಗೆ ಯಾರು ಮಾಡಿರೋರು ಕಂಡು ಹಿಡಿತೀವಿ ಅಂತ ಹೇಳಿದ್ದಾರೆ. ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ತಕ್ಷಣ ಅದು ಕಂಡು ಹಿಡಿಬೇಕು. ಅವ್ರು ಯಾರು ಏನು ಮಾಡ್ಯಾರ ಅವ್ರಿಗೆ ನಮ್ಮ ದೇಶದ ಕಾನೂನು ಪ್ರಕಾರ ಕಠಿಣ ಕ್ರಮ ತಗೋಬೇಕಂತ ನಾವೆಲ್ಲ ವಿನಂತಿಯನ್ನು ಮಾಡಿದ್ವಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.